ರತ್ನಾಕರಾಂ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜಸ್ಯ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ತಾಯಿ ಭಾರತ ಮಾತೆಯ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮವನ್ನು ಅರ್ಪಿಸ್ತಾ ಸಮಸ್ತ ವೀಕ್ಷಕ ಬಾಂಧವರಿಗೂ ರಾಷ್ಟ್ರದೇವೋಭವ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬಂಧುಗಳೇ, ನನ್ನ ರಾಷ್ಟ್ರದ ಕುರಿತಂತೆ ಮಾತನಾಡಬೇಕು ಅಂತಂದರೆ ಒಂದು ರೀತಿ ಎಲ್ಲಿಲ್ಲದಂತಹ ಸಂತೋಷ, ಚೈತನ್ಯ, ಚಿಲುಮೆ, ಉತ್ಸಾಹ ಎಲ್ಲವೂ ಕೂಡ ಒಂದೇ ಸಲಕ್ಕೆ ಆವರಿಸ್ಕೊಂಡು ಬಿಡುತ್ತೆ. ಯಾಕೆ ಅಂತಂದರೆ ನನ್ನ ರಾಷ್ಟ್ರನೇ ಆ ಥರದ ಒಂದು ಅಪರೂಪದ ರಾಷ್ಟ್ರ. ಈ ದೇಶವನ್ನು ಭಾರತ ಅಂತಲೂ ಕರೀತಾರೆ, ಇದಕ್ಕೆ ಅರ್ಜುನ ಅಂತಲೂ ಸಹ ಕರೀತಾರೆ. ನಾನು ಏನು ಮಾತನಾಡ್ತಾ ಇದ್ದೀನೋ ಇದು ಯಾವುದೂ ಕೂಡ ತಮಗೆ ಹೊಸದಲ್ಲ. ನಮಗೆಲ್ರಿಗೂ ಗೊತ್ತಿರುವಂಥದ್ದೇ, ಹಿಂದೆ ಕೇಳಿರುವಂಥದ್ದೇ, ತಿಳ್ಕೊಂಡಿರುವಂಥದ್ದೇ. ಆದರೆ ಮತ್ತೊಮ್ಮೆ ಅದರ ಪುನರ್ಮನನ ಮಾಡುವಂತಹ ಒಂದು ಚಿಕ್ಕ ಪ್ರಯತ್ನವನ್ನು ಈ ಕಾರ್ಯಕ್ರಮದ ಮುಖಾಂತರ ಮಾಡ್ತಾ ಇದ್ದೇವೆ. ಭಾರತಕ್ಕೆ ಅರ್ಜುನ ಅಂತಲೂ ಸಹ ಕರೀತಾರೆ ಅಂತ ಹೇಳಿದ್ನಲ್ಲ, ಈ ಭಾರತದ ಹೆಸರು ಅರ್ಜುನ ಆಗಿರೋದಕ್ಕೆ ನಮಗೆ ಹೆಂಗಪ್ಪ ಸಂಬಂಧ ಅಂತಂದರೆ, ಇನ್ನೇನು ಯುದ್ಧ ಪ್ರಾರಂಭ ಆಗಬೇಕು ಆ ಸಮಯಕ್ಕೆ ಸರಿಯಾಗಿ ಈ ಪುಣ್ಯಾತ್ಮ ಗಾಂಡೀವ ಕೆಳಗಡೆ ಇಟ್ಟು ಎದುರುಗಡೆ ನನ್ನ ದೊಡ್ಡಪ್ಪ, ಚಿಕ್ಕಪ್ಪ, ಅಜ್ಜ, ಮುತ್ತಜ್ಜ, ಅನ್ನ ಹಾಕಿದವರು, ಊಟ ಮಾಡಿಸಿದವರೆಲ್ಲ ಇದ್ದಾರೆ, ನಾನು ಹೆಂಗೆ ಯುದ್ಧ ಮಾಡಲಿ ಅಂಥೇಳಿ ಕೇಳ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮ, ಹೇ ಪಾರ್ಥ, ಯಾಕೆ ಷಂಡಂತರ ಆಡ್ತಾ ಇದ್ದೀಯಾ, ಯಾಕೆ ನಪುಂಸಕಂತರ ಆಡ್ತಾ ಇದ್ದೀಯಾ, ಎದುರುಗಡೆ ಇರೋರು ಯಾರು ಸತ್ಯದ ಪರವಾಗಿಲ್ಲ, ಎತ್ತು ನಿನ್ನ ಗಾಂಡೀವ ಅಂತ ಹೇಳಿದ್ದರ ಪರವಾಗಿ ಅಂದು ಪಾಂಚಜನ್ಯವನ್ನು ಮೊಳಗಿಸ್ದ. ಅವತ್ತು ಶ್ರೀಕೃಷ್ಣ ಪಾಂಚಜನ್ಯವನ್ನು ಮೊಳಗಿಸ್ದ. ಇವತ್ತು ಈ ದೇಶದ ಯುವಕರು ನಾವೆಲ್ಲರೂ ಕೂಡ ಆ ಥರದ ಒಂದು ಶ್ರೇಷ್ಠ ಕಾಯಕಕ್ಕೆ ಕೈ ಹಾಕಬೇಕಾಗಿದೆ. ಈ ಭಾರತ ದೇಶ ಇದೆಯಲ್ಲ, ಅತ್ಯಂತ ಪವಿತ್ರ ಭೂಮಿ ಅಂತ ಹೇಳಿ ಕರೀತೇವೆ. ಈ ದೇಶವನ್ನು ರತ್ನಗರ್ಭ ಭಾರತ ಅಂಥೇಳಿ ಕರೀತಾರೆ. ಅಂದರೆ ಅರ್ಥ ಏನಪ್ಪ ಅಂತಂದರೆ, ನಾವೆಲ್ಲರೂ ಕೂಡ ಈ ದೇಶದ ಮಕ್ಕಳು, ಭಾರತ ಮಾತೆಯ ಪುತ್ರರೆಲ್ಲರೂ ಕೂಡ ರತ್ನಗಳು ಅಂಥೇಳಿ ಅರ್ಥ. ನಮ್ಮನ್ನು ನಾವು ರತ್ನಗಳು ಅಂತ ಅಂದ್ಕೊಳ್ಳಿಲ್ಲ ಅಂತಂದರೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಈ ದೇಶವನ್ನು ನಂದು ಅಂತ ಅಂದ್ಕೊಳ್ಬೇಕು. ನಾವೆಲ್ಲರೂ ಕೂಡ ಈ ದೇಶವನ್ನು ಪ್ರೀತಿಸುವಂಥವರಾಗಬೇಕು ಅಂಥೇಳಿ. ಅದೇ ಶ್ರೀಕೃಷ್ಣ ಅರ್ಜುನನನ್ನು ಉತ್ತಿಷ್ಟ ಭಾರತ ಅಂಥೇಳಿ ಕರೀತಾ ಇದ್ನಲ್ಲ, ಹಾಗೆ ಈ ದೇಶದ ಬಗ್ಗೆ ಹೇಳ್ತಾ ಹೋಗಬೇಕು ಅಂತಂದರೆ ನನಗೆ ಸ್ವಾಮಿ ವಿವೇಕಾನಂದರ ಒಂದು ಫೇಮಸ್ ಸ್ಟೇಟ್ಮೆಂಟ್ ನೆನಪಾಗ್ತಾ ಇದೆ. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ. ಸ್ವಾಮೀಜಿ ಏಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಅಷ್ಟೇ ಹೇಳ್ಬೋದಿತ್ತು. ಆದರೆ ಎರಡನೇ ಬಾರಿಗೆ ಯಾಕೆ ಏಳಿ ಎದ್ದೇಳಿ ಅಂತ ಹೇಳಿದರು ಅಂತ ನನಗೆ ಯೋಚನೆ ಮಾಡಿದಾಗ ಯಾವಾಗಲೂ ಅನಿಸುತ್ತೆ, ಒಂದು ಬಾರಿ ಏಳಿ ಅಂದಾಗ ನಾವು ಯಾರೂ ಎದ್ದೇಳಲಿಲ್ಲ, ಆದ್ದರಿಂದ ಇವರನ್ನು ಬಡಿದೆಬ್ಬಿಸಬೇಕು ಅನ್ನೋ ದೃಷ್ಟಿಯಿಂದ ಮತ್ತೊಮ್ಮೆ ಏಳಿ ಎದ್ದೇಳಿ ಅಂತ ಸ್ವಾಮೀಜಿ ಹೇಳಿದರು ಅಂಥೇಳಿ ನಾನು ಯಾವಾಗಲೂ ಅಂದ್ಕೊಳ್ತಾ ಇರ್ತಾನೆ. ಹೆಂಗಾಗಿದೆ ನಮ್ಮ ಪರಿಸ್ಥಿತಿ ಅಂತಂದರೆ, ಏಳ್ತಾ ಇರ್ತವೆ ಮತ್ತು ಮಲಗ್ತಾ ಇರ್ತವೆ. ಎದ್ದು ಜಾಗೃತರಾಗಿ ಈ ದೇಶಕ್ಕೋಸ್ಕರ ಏನಾದರೂ ಮಾಡ್ತೀನಿ ಅಂತ ಪಣತೊಟ್ಟು ಹೊರಡುವಂತಹ ಸಾಧನಾಶೀಲ, ಉತ್ಸಾಹಿ ತರುಣ ಯುವಕರು ಈ ದೇಶಕ್ಕೆ ಬೇಕಾಗಿದ್ದಾರೆ. ಆ ಥರದ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಬೇಕು. ಈ ದೇಶವನ್ನು ಯಾರ್ಯಾರು ಹೊಗಳಿದ್ದಾರೋ ಅಥವಾ ಈ ದೇಶದ ಶ್ರೇಷ್ಠತೆ ಎಷ್ಟು ಎತ್ತರಕ್ಕೆ ಹೋಗಿದೆ ಅಂತಂದರೆ, ನಾವು ವಿದೇಶಿಗರನ್ನು ಯಾರು ನೋಡಿದರೂ ಕೂಡ ಈ ದೇಶವನ್ನು ಹೆಚ್ಚು ಇಷ್ಟಪಡೋದನ್ನು ನಾವು ನೋಡ್ತೇವೆ. ನಾವು ಜರ್ಮನಿಯ ತತ್ವಶಾಸ್ತ್ರಜ್ಞರಿದ್ದರಲ್ಲ, ಕಿಸರ್ಲಿಂಗ್, ಅವರು ಹೇಳ್ತಾರೆ, ಜಗತ್ತಿನ ಎಲ್ಲ ನಾಗರಿಕತೆಗಳನ್ನು ಒಂದೊಂದು ಬೆಟ್ಟ ಅಂತ ಏನಾದರೂ ಅಂದ್ಕೊಂಡ್ರೆ ಆ ಎಲ್ಲ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರದಲ್ಲಿರುವಂತಹ ಬೆಟ್ಟ ಯಾವುದಾದ್ರೂ ಇದ್ದರೆ ಅದು ಭಾರತ ಅಂಥೇಳಿ ಜರ್ಮನಿಯ ತತ್ವಶಾಸ್ತ್ರಜ್ಞರು ಹೇಳ್ತಾರೆ. ಹಾಗೆಯೇ ಅದೇ ಜರ್ಮನಿಯ ತತ್ವಶಾಸ್ತ್ರಜ್ಞ ಮತ್ತೋರ್ವ ಶೋಪನ್ ಹೋರ್ ಹೇಳ್ತಾರೆ, ನಾವು
ಇಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಕಾರಣ ಏನಾದರೂ ಇದ್ದರೆ ಅದಕ್ಕೆ ಕಾರಣ ಭಾರತ ಅಂತ ಹೇಳ್ತಾರೆ. ಅದು ಜರ್ಮನಿಯ ತತ್ವಶಾಸ್ತ್ರಜ್ಞರಿರಬಹುದು ಅಥವಾ ಜಗತ್ತಿನ ಇತರೆ ತತ್ವಶಾಸ್ತ್ರಜ್ಞರಿರಬಹುದು. ಅವರೇನಾದರೂ ಮಾತನಾಡಿದರೆ ಭಾರತದ ಬಗ್ಗೆ ಮಾತನಾಡ್ತಾರೆ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠ ಸಂಗತಿ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಭಾರತ ಇದೆಯಲ್ಲ, ಈ ಭಾರತ ಒಂದು ಅಪರೂಪದ ದೇಶ ಅಂತ ಹೇಳಿ ನಾ ಹೇಳಿದ್ನಲ್ಲ. ಹೆಂಗೆ ಗೊತ್ತಾ, ಈ ಭಾರತ ಇರುವಂಥದ್ದು ಪೂರ್ವದಲ್ಲಿ. ನಾವು ಜಗತ್ತಿನ ಭೂಪಟವನ್ನು ತೆಗೆದು ನೋಡಿದರೆ ಭಾರತ ನಮಗೆ ಎಲ್ಲಿ ಸಿಗುತ್ತಪ್ಪ ಅಂತಂದರೆ ಪೂರ್ವಕ್ಕೆ ಸಿಗುತ್ತೆ. ಅಂದರೆ ಜಗತ್ತಿನ ಜನ ಬೆಳಗ್ಗೆ ಎದ್ದ ತಕ್ಷಣ ಬೆಳಕು ಬೇಕು ಅಂದ ತಕ್ಷಣ ನೋಡೋದು ಯಾವುದಕ್ಕೂ ಅಂತಂದರೆ ಪೂರ್ವದ ಕಡೆಗೆ, ಅಂದರೆ ನನ್ನ ದೇಶ ಭಾರತದ ಕಡೆಗೆ ನೋಡ್ತಾರೆ. ಯೋಚನೆ ಮಾಡಿ, ಇಂಥ ಅಪರೂಪದ ದೇಶ ಹೆಂಗಿದೆ ಅಂತಂದರೆ ಭಾರತ, ಭಾರತ ಅಂತ ಹೇಳಿ ಕರಿತೀವಲ್ಲ. ಬಾ ಅಂತ ಅಂದರೆ ಭಾವ, ರಾ ಅಂತ ಅಂದರೆ ರಾಗ, ತಾ ಅಂತ ಅಂದರೆ ತಾಳ. ಅಂದರೆ ಯಾವ ಸಂಗೀತದಲ್ಲಿ ಈ ಭಾವ, ರಾಗ, ತಾಳ ಚೆನ್ನಾಗಿರುತ್ತೋ ಆ ಸಂಗೀತ ಅದ್ಭುತವಾಗಿರುತ್ತೆ ಅಂತ ಹೇಳ್ತೀವಲ್ಲ. ಹಾಗೆ ಈ ದೇಶದಲ್ಲೂ ಕೂಡ ಈ ಭಾವ, ರಾಗ, ತಾಳ ಚೆನ್ನಾಗಿರೋದ್ರಿಂದ ಈ ದೇಶ ಅದ್ಭುತ ದೇಶ ಅಂಥೇಳಿ ನಮಗೆ ನಾವು ಅಂದ್ಕೊಳ್ಬೇಕಲ್ವೇನ್ರಿ. ನಾವು ವಿದೇಶಕ್ಕೆ ಹೋಗಿ ವಿದೇಶಿ ಜನರನ್ನ ಕೇಳಿ ನೋಡಿದರೆ ನಿಮ್ಮ ಪೂರ್ವಜರು ಎಂಥವರಪ್ಪ ಅಂತ ಕೇಳಿದರೆ, ಅದರಲ್ಲೂ ಅಮೇರಿಕಾದಂತಹ ದೇಶಗಳಿಗೆ ಹೋಗಿ ಕೇಳಿದಾಗ ಅವರು ತುಂಬ ಹೆಮ್ಮೆಯಿಂದ ಹೇಳ್ಕೊಡ್ತಾರಂತೆ. ನಮ್ಮ ದೇಶದ ಪೂರ್ವಜರು ಎಂಥವರಪ್ಪ ಅಂತಂದರೆ ಜಗತ್ತಿನ ಎಲ್ಲ ದೇಶದ ಜನರ ಮೇಲೆ ಆಕ್ರಮಣ ಮಾಡಿ ರಕ್ತ ಹರಿಸಿ ಸಾಮ್ರಾಜ್ಯ ಕಡ್ದವ್ರು ನಮ್ಮ ದೇಶದವರು ಅಂತ. ಆದರೆ ಭಾರತಕ್ಕೆ ಬಂದು ಭಾರತದ ಮಕ್ಕಳನ್ನು ಕೇಳಿ ನೋಡಿ ಅಥವಾ ನಮ್ಗಳನ್ನು ಕೇಳಿ ನೋಡಿ ನಾವೇನು ಹೇಳ್ತೀವಪ್ಪ ಅಂತಂದರೆ ತುಂಬ ಬೇಜಾರಿಂದ ಹೇಳ್ಕೊಳ್ತವೆ. ನಮ್ಮ ಪೂರ್ವಜರು ಎಂಥವ್ರಿ, ಅವರು ಸರಿಯಾಗಿ ಬಟ್ಟೆ ಹಾಕ್ಕೊಳ್ತಾ ಇರಲಿಲ್ಲ, ಸರಿಯಾಗಿ ಊಟ ಸಹಿತ ಮಾಡ್ತಾ ಇರಲಿಲ್ಲ, ಎಲ್ಲೋ ಗುಡ್ಡದ ಮೇಲೋ ಮರದ ಮೇಲೋ ಗುಹೆ ಒಳಗಡೆ ಕೂತ್ಕೊಂಡು ಯಾವಾಗಲೂ ಕಣ್ಣು ಮುಚ್ಕೊಂಡು ತಪಸ್ ಮಾಡ್ತಾಯಿದ್ರು, ಧ್ಯಾನ ಮಾಡ್ತಾಯಿದ್ರು ಅಂತೇಳಿ ತುಂಬ ಬೇಜಾರಿಂದ ಹೇಳ್ಕೊಳ್ತೀವತ್ತೆ. ಆದರೆ ವಿದೇಶಿಗರು ನಾಚಿಕೆ ಪಟ್ಕೊಳ್ಬೇಕು. ಯಾಕೆ ಗೊತ್ತಾ, ನನ್ನ ದೇಶದ ಪೂರ್ವಜರು, ನನ್ನ ಹಿರಿಯರು, ಅವರು ಬಟ್ಟೆ ಹಾಕ್ಕೊಳ್ತಾ ಇರಲಿಲ್ಲ, ಆದರೆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಿದ್ರು, ಭಗವಂತ ನನಗೆ ಬಟ್ಟೆ ಇಲ್ಲ ಅಂದರೂ ಪರವಾಗಿಲ್ಲ, ಜಗತ್ತಿನ ಎಲ್ಲ ಜನಕ್ಕೆ ಮಾನ ಮುಚ್ಕೊಳ್ಳೋಷ್ಟು ಬಟ್ಟೆ ಕೊಡಪ್ಪ ಅಂತ ಹೇಳಿ. ನಾನು ಊಟ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಜಗತ್ತಿನ ಎಲ್ಲ ಜನಕ್ಕೆ 3 ಹೊತ್ತಿನ ಊಟ ಕೊಡಪ್ಪ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಂತಹ ಅತ್ಯಂತ ಶ್ರೇಷ್ಠ ಪೂರ್ವಜರು ಯಾರಾದರೂ ಇದ್ದರೆ ಅದು ನನ್ನ ದೇಶದ ಪೂರ್ವಜರು, ನನ್ನ ರಾಷ್ಟ್ರದ ಪೂರ್ವಜರು ಅಂಥೇಳಿ ನಾನು ಹೆಮ್ಮೆ ಪಡಬೇಕಾಗುತ್ತೆ. ಈ ದೇಶ ಇತಿಹಾಸ ಎಂಥದ್ದು ಅಂತ ಹೇಳಿ ತುಂಬ ಜನ ಮಾತಾಡ್ಕೊಳ್ತಾರೆ. ಕೆಲವರು ಹೇಳ್ತಾರೆ ಭಾರತದ ಇತಿಹಾಸ ಸುಮಾರು 2000 ವರ್ಷಗಳಷ್ಟು ಹಳೆಯದ್ದು ಅಂಥೇಳಿ. ಇನ್ನು ಕೆಲವರು ಹೇಳ್ತಾರೆ ಇಲ್ಲ, ಒಂದು 5000 ವರ್ಷಗಳದ್ದು ಹಳೆಯದ್ದು ಅಂಥೇಳಿ. ಇನ್ನು ಕೆಲವರು ಮಾತನಾಡ್ತಾ ಇದ್ದಾರೆ ಅಷ್ಟೆಲ್ಲ ಅಲ್ಲ, ಅದಕ್ಕಿಂತ ಜಾಸ್ತಿ ಇದೆ, ಸುಮಾರು 10,000 ವರ್ಷಗಳಷ್ಟಾದರೂ ಭಾರತದ ಇತಿಹಾಸ ಹಳೆಯದು ಅಂಥೇಳಿ. ಇದನ್ನು ತುಂಬ ಜನ ಒಪ್ಕೊಂಡಿಲ್ಲ. ಆದರೆ ಅಮೇರಿಕಾ ಒಂದು ಸ್ಯಾಟಲೈಟನ್ನು ಬಿಡ್ತು ಕೆಲವು ವರ್ಷಗಳ ಹಿಂದೆ. ಆ ಸ್ಯಾಟಲೈಟು ಭಾರತದ ಮೇಲೆ ಹೋಗ್ತಾ ಇರಬೇಕಿದ್ರೆ ಭಾರತದಲ್ಲಿ ಗುಪ್ತಗಾಮಿನಿಯಾಗಿ ಹರಿದಿದ್ದಂತಹ ಸರಸ್ವತಿ ನದಿಯನ್ನು ಅದು ಪತ್ತೆ ಹಚ್ಚಿತು. ಅದಾದ ನಂತರ ಅಮೇರಿಕಾ ಹೇಳ್ತು, ವಾಹ್, ಭಾರತದಲ್ಲಿ ಸರಸ್ವತಿ ನದಿ ಅನ್ನೋದಿತ್ತು, ಅಂದರೆ ಭಾರತದ ಇತಿಹಾಸ ಕೊನೆ ಪಕ್ಷ 25,000 ವರ್ಷಗಳಷ್ಟಾದರೂ ಹಳೆಯದು ಅಂಥೇಳಿ. ಯೋಚನೆ ಮಾಡಿ, ಈ ದೇಶದ ಇತಿಹಾಸ ಎಂಥದ್ದು ಅಂಥೇಳಿ ನಾವು ಹೆಮ್ಮೆ ಪಟ್ಕೊಳ್ಬೇಕು. ಹೆಂಗಾಗಿದೆ ಇವತ್ತು ನಮ್ಮಲ್ಲಿ ಪರಿಸ್ಥಿತಿ ಅಂತಂದರೆ, ನಾನು ಯಾವಾಗಲೂ ತಮಾಷೆಗೆ ಹೇಳ್ತಾ ಇರ್ತವೆ, ಒಂದು LKG ಓದ್ತಾ ಇರುವಂಥ ಮಗು ಅವ್ರ ಅಮ್ಮಂಗೆ ಬಂದು ಕೇಳುತ್ತಂತೆ, ಅಮ್ಮ ನನಗೆ ಇವತ್ತು ಸ್ಕೂಲ್ನಲ್ಲಿ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಭಾರತದ ಭೂಪಟ ಬಿಡಿಸ್ಕೊಂಡು ಬಾ ಅಂಥೇಳಿ, ಬಿಡಿಸ್ಕೊಡ್ತೀಯಾ ಅಂತ. ಅವರಮ್ಮ ಸಾಫ್ಟ್ವೇರ್ ಇಂಜಿನಿಯರ್, ಟೈಮಲ್ಲಿ ಇರುತ್ತೆ ಹೇಳಿ. ಆ ತಾಯಿ ಹೇಳಿದ್ಲು, ಮಗು ನನಗೆ ಬಿಡಿಸೋದಕ್ಕೆಲ್ಲ ಟೈಮ್ ಇಲ್ಲ ಕಣೋ, ಪಕ್ಕದ ಮಗು ಯಾವುದಾದ್ರೂ ಬರೆದಿರುತ್ತೆ, ಕಾಪಿ ಮಾಡಿಬಿಡು ಅಂಥೇಳಿ. ಪರಿಸ್ಥಿತಿ ಹೆಂಗಾಗಿದೆ ನೋಡಿ. ಇವತ್ತು ನಾವು ಭಾರತದ ಭೂಪಟವನ್ನು ಕಾಪಿ ಮಾಡೋ ಮಟ್ಟಕ್ಕೆ ಬಂದುಬಿಟ್ಟಿದ್ದೇವೆ. ನಗ್ನಮುನಿ ತರುಣ್ ಸಾಗರರು ಒಂದು ಮಾತು ಹೇಳ್ತಾರೆ, ಸಾಧ್ಯ ಅದರ ಮನಸ್ಸಲ್ಲಿ ಕೆತ್ತಿಟ್ಕೊಳ್ಳಿ. ಅವ್ರು ಹೇಳ್ತಾರೆ, ದಯವಿಟ್ಟು ಭಾರತದ ಭೂಪಟವನ್ನು ಕಾಪಿ ಮಾಡಬೇಡಿ. ನಮ್ಮ 2 ಕೈಗಳನ್ನು ತಗೊಂಡು ನಮ್ಮ ಸೊಂಟದ ಮೇಲೆ ಇಟ್ಕೊಂಡು ಉದ್ದನೆಯ ಕನ್ನಡಿ ಮುಂದೆ ನಿಂತ್ಕೊಳ್ಳಿ. ಅಲ್ಲಿ ನಿಮಗೆ ನಿಮ್ಮ ದೇಹ ಕಾಣೋದಿಲ್ಲ, ಭಾರತ ರಾಷ್ಟ್ರ ಕಾಣುತ್ತೆ ಅಂತೇಳಿ. ನಮ್ಮ ತಲೆಯ ಭಾಗನೇ ಕಾಶ್ಮೀರ, ನಮ್ಮ ಒಂದು ಕೈಭಾಗ ಗುಜರಾತ್, ಮತ್ತೊಂದು ಕೈಭಾಗ ಈಶಾನ್ಯ ರಾಜ್ಯಗಳು, ನಮ್ಮ 2 ಪಾದಗಳು ಸೇರುತ್ತಲ್ಲ ಅದೇ ಕನ್ಯಾಕುಮಾರಿ. ಇನ್ನು ನನ್ನ ದೇಹದ ದೇಶದಲ್ಲಿ ಕರ್ನಾಟಕ ಎಲ್ಲಿದೆಯಪ್ಪ ಅಂತಂದರೆ ನನ್ನ ಬಲಮಣಕಾಲನ್ನು ತೋರಿಸೋದು ಕರ್ನಾಟಕ ಅಂಥೇಳಿ.
ದೇಹದ ದೇಶದಲ್ಲಿ ದೆಹಲಿಯಲ್ಲಿದೆಯಪ್ಪ ಅಂತಂದರೆ ನನ್ನ ದಿಲ್ಲನ್ನು ತೋರಿಸೋದು ರೀ ದೆಹಲಿ ಅಂಥೇಳಿ. ಈ ಥರದ ಅಪರೂಪದ ದೇಶ ಜಗತ್ತಿನಲ್ಲೆಲ್ಲಾದರೂ ಇದ್ದರೆ ಅದು ನನ್ನ ದೇಶ ಭಾರತದಲ್ಲಿ ಮಾತ್ರ. ಯಾಕೆ ಗೊತ್ತಾ? ನಮ್ಮ ಪಕ್ಕದಲ್ಲೇ ಒಂದು ದೇಶ ಇದೆಯಲ್ಲ ಪಾಕಿಸ್ತಾನ ಅಂಥೇಳಿ, ಯಾವಾಗಲೂ ಭಾರತದ ಮೇಲೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇರುತ್ತಲ್ಲ, ಆ ದೇಶದ ಮ್ಯಾಪ್ ಹೆಂಗಿದೆ ಅಂತಂದರೆ ನಾವು ನೋಡಿರ್ತೀವಿ, ಈ ಮುದೋಳ್ ನಾಯಿ ಅಂಥೇಳಿ ಒಂದು ಜಾತಿಯ ನಾಯಿ ಇದೆಯಲ್ಲ, ಆ ನಾಯಿ ಕೂತ್ಕೊಂಡ್ರೆ ಹೆಂಗಿರುತ್ತೋ ಥೇಟ್ ಹಾಗೆ ಇದೆ ಪಾಕಿಸ್ತಾನದ ಮ್ಯಾಪ್. ಅಮೇರಿಕಾ ವಿಶ್ವಕ್ಕೆ ದೊಡ್ಡಣ್ಣ ಅಂತ ಹೇಳಿ ಕರಿತೀವಲ್ಲ, ಆ ಅಮೇರಿಕಾದ ಮ್ಯಾಪ್ ಹೆಂಗಿದೆ ಅಂತಂದರೆ ಯಾರ್ದಾದ್ರೂ ಬರ್ತಡೇ ಆದಮೇಲೆ ಕೇಕೆಲ್ಲ ತಿಂದಾದ್ಮೇಲೆ ಚೆಲ್ಲಾಪಿಲ್ಲಿಯಾಗಿ ಒಂದು ಸ್ವಲ್ಪ ಪೀಸ್ಗಳು ಉಳಿದಿರುತ್ತಲ್ಲ, ಅದು ಹೆಂಗಿರುತ್ತೋ ಥೇಟ್ ಹಾಗೆ ಇದೆ ಅಮೇರಿಕಾದ ಮ್ಯಾಪ್. ಆದರೆ ದೇಹದಲ್ಲಿ ದೇಶವನ್ನು ತೋರಿಸುವಂತಹ ಜಗತ್ತಿನ ಏಕೈಕ ದೇಶ ಯಾವುದಾದ್ರೂ ಇದ್ದರೆ ಅದು ನನ್ನ ದೇಶ ಭಾರತ ಮಾತ್ರ. ನಾವು ಅತ್ಯಂತ ಹೆಮ್ಮೆ ಪಡಬೇಕು. ನಿಮಗೆ ವಿದೇಶಕ್ಕೆ ಹೋಗಬೇಕು, ವಿದೇಶದ ನೆಲವನ್ನು ನೋಡಬೇಕು ಅಂತಂದ್ರೆ ಅಲ್ಲಿಗೆ ಹೋಗಲೇಬೇಕು ಅಂತೇನಿಲ್ಲ ರೀ. ನನ್ನ ದೇಶ ಅತ್ಯಂತ ಶ್ರೇಷ್ಠವಾದಂತಹ ದೇಶ, ಅದ್ಭುತವಾದಂತಹ ದೇಶ, ಸಂಪದ್ಭರಿತವಾದಂತಹ ದೇಶ. ನಿಮಗೆ ಯಾವ ಜಾಗ ಬೇಕು, ನಾನು ನನ್ನ ದೇಶದಲ್ಲಿ ನಿಮಗೆ ಆ ಜಾಗವನ್ನು ತೋರಿಸ್ತೇನೆ. ನಿಮಗೆ ಸ್ವಿಟ್ಜರ್ಲ್ಯಾಂಡ್ ನೋಡಬೇಕು ಅಂತಿದ್ರೆ ನೀವು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಬನ್ನಿ ನನ್ನ ದೇಶದ ಹಿಮಾಲಯಕ್ಕೆ ಹೋಗೋಣ. ಹಿಮಾಲಯದಲ್ಲಿ ಒಂದು ಪರ್ಟಿಕ್ಯುಲರ್ ಜಾಗ ಇದೆ, ಆ ಜಾಗದಲ್ಲಿ ನಿಂತ್ಕೊಂಡು ಕಣ್ಣಾಡಿಸಿದ್ರೆ ಸ್ವಿಟ್ಜರ್ಲ್ಯಾಂಡ್ ಹೆಂಗಿದೆಯೋ ಥೇಟ್ ಹಾಗೆ ಇದೆ ನನ್ನ ಹಿಮಾಲಯ. ಇನ್ನು ನಿಮಗೆ ನದಿಗಳನ್ನು ನೋಡಬೇಕು ಅಂತಂದರೆ ಭಾರತದ ಯಾವ ರಾಜ್ಯದಲ್ಲಿ ನಿಂತ್ಕೊಂಡು ಕಣ್ಣಾಡಿಸಿದ್ರೂ ಕೂಡ ನಿಮಗೆ ಸಾಕಷ್ಟು ನದಿಗಳು ಕಾಣಿಸುತ್ತೆ. ಇನ್ನು ಸಮುದ್ರ ನೋಡಬೇಕು ಅಂತಂದರೆ ಬನ್ನಿರಿ, ದಕ್ಷಿಣ ಭಾರತದ ತುತ್ತ ತುದಿಗೆ ಮೂರು ಸಮುದ್ರಗಳು ತಾಯಿ ಭಾರತೀಯ ಪಾದ ಪದ್ಮಗಳನ್ನು ತೊಳಿತಾ ಇದೆ. ಈ ಥರದ ಅಪರೂಪದ ದೇಶ ನನ್ನ ದೇಶ ಅಲ್ವೇನ್ರಿ, ನನ್ನ ರಾಷ್ಟ್ರ ಅಲ್ವಾ? ಅತ್ಯಂತ ಹೆಮ್ಮೆಯಿಂದ ಖುಷಿ ಪಡುವಂತಹ ದೇಶ. ಆ ಕಾರಣಕ್ಕೋಸ್ಕರ ನಾವು ಈ ದೇಶವನ್ನು ಪ್ರೀತಿಸುವಂಥವರಾಗಬೇಕು, ಈ ದೇಶವನ್ನು ಗೌರವಿಸುವಂಥವರಾಗಬೇಕು ಅಂಥೇಳಿ. ಈ ದೇಶ ಎಂತೆಂಥ ಶ್ರೇಷ್ಠ ಸಂಗತಿಗಳನ್ನು ನನಗೆ ಕೊಟ್ಟಿದೆ ಅಂತಂದರೆ, ಈ ದೇಶ ನನಗೆ ತಾಯಿಯಾಗಿ ನನ್ನನ್ನು ಸಲುತ್ತಾ ಬಂದಿದೆ ಅಂಥೇಳಿ. ಹೆಂಗೆ ತಾಯಿಯಾಗಿದೆ ಅಂತಂದರೆ, ನಾವು ಈ ದೇಶದಲ್ಲಿ ಅನೇಕ ವಿಚಾರಗಳನ್ನು, ವಸ್ತುಗಳನ್ನು ಹೆಣ್ಣಿಗೆ ಹೋಲಿಸ್ತೇವೆ, ಮಾತೆಗೆ ಹೋಲಿಸ್ತೇವೆ, ತಾಯಿಗೆ ಹೋಲಿಸ್ತೇವೆ. ಈ ದೇಶದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಹೇಗೆ ನಮಗೆ ನದಿಗಳು, ಸಮುದ್ರ ಕಾಣಿಸುತ್ತೋ ಹಾಗೆ ಈ ದೇಶದಲ್ಲಿ ನಾವು ಈ ನದಿಗೆ ನಾವು ಭಾರತ ಮಾತೆ ಅಂತ ಹೇಳಿ ಕರಿತೇವೆ. ನನ್ನ ದೇಶ ತಂದೆಯಾಗಿ ನಮ್ಮನ್ನು ಸಲಹುತ್ತಾ ಇದೆ, ತಾಯಿಯಾಗಿ ನಮಗೆ ಪ್ರೀತಿಯನ್ನು ಕೊಟ್ಟಿದೆ. ಹಾಗೆಯೇ ಈ ದೇಶ ಗುರುವಾಗಿಯೂ ಕೂಡ ನಮ್ಮನ್ನು ರಕ್ಷಣೆ ಮಾಡಿದೆ. ಹಾಗಿದ್ರೆ ಅದು ಹೇಗೆ ಸಾಧ್ಯ ಆಯಿತು, ಹೇಗಿರುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ರಾಷ್ಟ್ರ ದೇವೋಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಪ್ರಸಾದ್. ಕಳೆದ ಸಂಚಿಕೆಯಲ್ಲಿ ನಾವು ಮಾತನಾಡ್ತಾ ಇದ್ವಿ, ಭಾರತ ತಂದೆಯಾಗಿ, ತಾಯಿಯಾಗಿ, ಗುರುವಾಗಿ ನಮ್ಮನ್ನು ಕಾಪಾಡ್ತಾ ಇದೆ ಅಂಥೇಳಿ. ಹಾಗಿದ್ರೆ ಹೇಗೆ? ಭಾರತವನ್ನು ತಾಯಿಗೆ ನಾವು ಹೋಲಿಸ್ತೇವೆ. ಅಂದರೆ ಈ ದೇಶ, ಈ ರಾಷ್ಟ್ರ ನನ್ನನ್ನು ತಾಯಿಯಾಗಿ ಕಾಪಾಡ್ತಾ ಇದೆ. ಈ ದೇಶವನ್ನು ನಾವು ಭಾರತ ಮಾತೆ ಅಂತ ಹೇಳಿ ಕರೀತೇವೆ. ಅತ್ಯಂತ ಶ್ರೇಷ್ಠ ಸ್ಥಾನವನ್ನು ಕೊಟ್ಟು ಗೌರವಿಸ್ತೇವೆ. ಈ ದೇಶದ ಮಣ್ಣನಿಗೆ ನಾವು ಹೆಣ್ಣಿನ ಸ್ಥಾನವನ್ನು ಕೊಟ್ಟಿದ್ದೇವೆ. ಈ ದೇಶದ ನೀರನ್ನು ಜಲ ಮಾತೆ ಅಂತ ಹೇಳಿ ಕರೀತೇವೆ. ಅತ್ಯಂತ ಶ್ರೇಷ್ಠವಾದಂತಹ ಸ್ಥಾನವನ್ನು ಕೊಟ್ಟಿದ್ದೇವೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ ವೀಕ್ಷಕರೇ? ಈ ದೇಶದ ಪ್ರತಿಶತ 70% ಮಣ್ಣು ಕೃಷಿ ಯೋಗ್ಯವಾದಂತಹ ಮಣ್ಣು ಅಂತ. ಎಂಥ ಭೂಮಿಯನ್ನು ಭಾರತ ಮಾತೆ ನಮಗೆ ಕೊಟ್ಟಿದ್ದಾಳೆ ಗೊತ್ತಾ? ಅದೇ ನಮ್ಮ ಪಕ್ಕದಲ್ಲಿರುವಂತಹ ಚೈನಾದ ಸುಮಾರು 70% ಭೂಮಿ ನಾನ್ ಕಲ್ಟಿವಬಲ್ ಲ್ಯಾಂಡ್, ಅಂದರೆ ಕೃಷಿ ಯೋಗ್ಯವಲ್ಲದ ಭೂಮಿ. ಈ ಥರದ ಶ್ರೇಷ್ಠ ಭೂಮಿಯನ್ನು ಭಾರತ ಮಾತೆ ನಮಗೋಸ್ಕರ ಕರುಣಿಸಿದ್ದಾಳಲ್ಲ. ಈ ದೇಶದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ನದಿಗಳಿದೆ.
ಅದರಲ್ಲೂ ಮುಖ್ಯವಾಗಿ ಗಂಗಾ ಜಲವನ್ನು ನಾವು ಅತ್ಯಂತ ಪ್ರೀತಿಯಿಂದ ಶ್ರದ್ಧೆಯಿಂದ ಗೌರವಿಸ್ತೀವಲ್ಲ. ಈ ಗಂಗಾಜಲ ಹೆಂಗಪ್ಪ ಅಂತಂದರೆ, ಹಿಂದೆ ಎಲ್ಲ ವಿದೇಶಿಗರು ಭಾರತಕ್ಕೆ ಬರಬೇಕಿದ್ರೆ ಅವ್ರ ದೇಶದಿಂದ ನೀರನ್ನು ತುಂಬಿಕೊಂಡು ಬರ್ತಿದ್ರು ಕುಡಿಯೋದಕ್ಕೆ ಅಂಥೇಳಿ. ಆದರೆ ಕೆಲವೇ ಸಮಯದಲ್ಲಿ ಅದರಲ್ಲಿ ಹುಳ ಆಗಿ ಹೋಗ್ತಾ ಇತ್ತು, ನೀರು ಹಾಳಾಗಿ ಹೋಗ್ತಿತ್ತು, ಅದನ್ನು ವೇಸ್ಟ್ ಮಾಡಬೇಕಾದಂತಹ ಪರಿಸ್ಥಿತಿ ಇತ್ತು. ಆದರೆ ವಾಪಸ್ ಭಾರತದಿಂದ ವಿದೇಶಕ್ಕೆ ಹೋಗಬೇಕಿದ್ರೆ ಈ ದೇಶದ ಶ್ರೇಷ್ಠ ಗಂಗಾಜಲವನ್ನು ತುಂಬಿಕೊಂಡು ಹೋಗ್ತಿದ್ರು. ಅದು ತಗೊಂಡು ಹೋಗಿ ಎಷ್ಟೇ ವರ್ಷಗಳಿಟ್ಟರೂ ಕೂಡ ಒಂದು ಚೂರು ಹಾಳಾಗ್ತಾ ಇರಲಿಲ್ಲ. ಯಾಕೆ ಹಿಂಗೆ? ಇವತ್ತಿಗೂ ಈ ದೇಶದಲ್ಲಿ ಅನೇಕರ ಒಂದು ನಂಬಿಕೆ ಇದೆ, ಗಂಗಾಜಲ ಅನ್ನೋದು ಅತ್ಯಂತ ಶ್ರೇಷ್ಠವಾದದ್ದು ಅಂಥೇಳಿ. ಉತ್ತರ ಭಾರತಕ್ಕೆ ಹೋದಾಗ, ಅದರಲ್ಲೂ ಕಾಶಿ ಬೇರೆ ಬೇರೆ ಸ್ಥಳಗಳಿಗೆ ಹೋದಾಗ ಗಂಗಾ ಸ್ನಾನವನ್ನು ಮಾಡಿ ಬರ್ತಾರೆ, ತಮ್ಮ ಪಾಪಗಳನ್ನು ಕಳ್ಕೊಂಡು ಬರ್ತಾರಲ್ಲ. ಇದು ಈ ದೇಶ ತಾಯಿಗೆ, ಜಲಮಾತೆಗೆ ಕೊಟ್ಟಂತಹ ಗೌರವ. ಯಾಕೆ ಹಿಂಗೆ ಅಂತ ಹೇಳಿ ನಾನೊಂದು ವಿಜ್ಞಾನಿಗಳ ಸಮೂಹವನ್ನು ಕೇಳ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಏನು ಗಂಗಾ ಜಲ ಇದೆಯಲ್ಲ ಅದು ಹಿಮಾಲಯದಿಂದ ಉದ್ಭವ ಆಗಿ ಕೆಳಗಡೆ ಬೀಳುತ್ತಲ್ಲ, ಅದೊಂದು ಬಂಡೆ ಮೇಲೆ ಬೀಳಬೇಕಿದ್ರೆ ಅಲ್ಲೊಂದು ವಿಶೇಷವಾದಂತಹ ಬ್ಯಾಕ್ಟೀರಿಯಾ ಫಾಸ್ ಅನ್ನೋದು ಉತ್ಪತ್ತಿ ಆಗುತ್ತೆ. ಅದರ ವಿಶೇಷತೆ ಏನಪ್ಪ ಅಂತಂದರೆ, ಆ ನೀರನ್ನು ನಾವು ತಗೊಂಡು ಹೋಗಿ ಯಾವುದಾದ್ರೂ ಒಂದು ದೊಡ್ಡ ಬಕೀಟಿಗೆ ಹಾಕಿದರೆ ಆ ಪೂರ್ತಿ ಬಕೀಟು ಗಂಗಾ ಜಲವಾಗುತ್ತಂತೆ. ನಮ್ಮನೆ ಸಂಪಿಗೆ ತಗೊಂಡೋಗಿ ಹಾಕಿದರೆ ಇಡೀ ಸಂಪು ಗಂಗಾ ಜಲವಾಗಿ ಕನ್ವರ್ಟ್ ಆಗುತ್ತೆ. ಅಷ್ಟೇ ಅಲ್ಲ, ಅದರಲ್ಲಿ ಹುಳ ಆಗೋದಿಲ್ಲ, ಹಾಳಾಗೋದಿಲ್ಲ ಅಂಥೇಳಿ. ಯೋಚನೆ ಮಾಡಿ, ಎಂತಹ ಅದ್ಭುತವಾದಂತಹ ಗಂಗಾ ಜಲವನ್ನು ಈ ದೇಶ ನಮಗೆ ಮಾತೃವಾಗಿ ಕೊಟ್ಟಿದೆ ಅಂಥೇಳಿ. ಅಷ್ಟೇ ಅಲ್ಲ, ಮನೇಲಿ ಯಾರಾದರೂ ಹಿರಿಯರಿದ್ದರೆ, ಸಾಯ್ಬೇಕಿದ್ರೆ ಕೊನೆ ಕ್ಷಣದಲ್ಲಿ ಅವ್ರು ಕೇಳೋದೇನಾದರೂ ಇದ್ದರೆ, 2 ಹನಿ ಗಂಗಾ ಜಲವನ್ನು ಬಾಯಿಗೆ ಹಾಕ್ಬಿಡ್ತೀನಪ್ಪ ಅಂಥೇಳಿ. ಹಾಗಾಗಿ ಈ ದೇಶ ನಮಗೆ ತಾಯಿಯಾಗಿ ನಮ್ಮನ್ನೆಲ್ಲ ಕಾಪಾಡ್ತಾ ಬಂದಿದೆ. ಅಷ್ಟೇ ಅಲ್ಲ ವೀಕ್ಷಕರೇ, ಈ ದೇಶ ತಂದೆಯಾಗಿಯೂ ಕೂಡ ನಮ್ಮನ್ನೆಲ್ಲ ಕಾಪಾಡ್ತಾ ಬಂದಿದೆ. ತಂದೆಯ ಕೆಲಸ ಏನಪ್ಪ ಅಂತಂದರೆ, ಕೊಡಿಸುವಂತಹ ಕೆಲಸವನ್ನು ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ ಪೋಷಣೆ ಮಾಡುವಂತಹ ಕೆಲಸವನ್ನು ಮಾಡಬೇಕು, ರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡಬೇಕು. ಈ ದೇಶದ ಭೂಪಟವನ್ನು ಒಮ್ಮೆ ತೆಗೆದು ನೋಡಿ. ನಾವು ಕೆಳಗಡೆ ದಕ್ಷಿಣ ಭಾರತದಲ್ಲಿ ಎಲ್ಲಿ ನೋಡಿದರೂ ಕೂಡ 3 ಭಾಗದಲ್ಲಿ ಸಮುದ್ರ ಇದೆ, ಮೇಲ್ಭಾಗದಲ್ಲಿ ಜಗತ್ತಿಗೆ ತೆರೆದುಕೊಳ್ಳೋದಕ್ಕೆ ಭೂಭಾಗ ಇದೆ. ಒಂದು ವೇಳೆ ಈ ಸಮುದ್ರ ಏನಾದರೂ ಪೂರ್ತಿ ಆವರಿಸ್ಕೊಂಡು ಬಿಟ್ಟಿದ್ರೆ ನಾವೊಂದು ದ್ವೀಪ ಆಗೋಗ್ಬಿಡ್ತಿದ್ವಿ. ಆದರೆ 3 ಭಾಗದಲ್ಲಿ ಮಾತ್ರ ಸಮುದ್ರ ಇದ್ದು ಜಗತ್ತಿಗೆ ತೆರೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆಯಲ್ಲ, ತಂದೆಯಾಗಿ ಆ ಥರದ ಒಂದು ಶ್ರೇಷ್ಠ ಕೆಲಸವನ್ನು ಮಾಡಿದೆ. ಇದಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಉತ್ತರದಲ್ಲಿ ಅತ್ಯಂತ ಎತ್ತರದ ಹಿಮಾಲಯ ಪರ್ವತ ಇದೆಯಲ್ಲ, ಅದು ಹೇಗೆ ನಮ್ಮನ್ನು ರಕ್ಷಣೆ ಮಾಡ್ತಾ ಇದೆ ಅಂತಂದರೆ, ಅಷ್ಟು ಸುಲಭವಾಗಿ ಯಾವುದೇ ವೈರಿಗಳು ಹಿಮಾಲಯವನ್ನು ದಾಟ್ಕೊಂಡು ಭಾರತದೊಳಗಡೆ ಬರೋದಕ್ಕಾಗೋದಿಲ್ಲ. ಆ ಥರದ ಒಂದು ಶ್ರೇಷ್ಠ ಹಿಮಾಲಯವನ್ನು ಭಾರತ ನಮಗೋಸ್ಕರ ಕೊಟ್ಟಿದೆ. ಇನ್ನು ತಂದೆ ತನ್ನ ಮಕ್ಕಳಿಗೆ, ತನ್ನ ಕುಟುಂಬಸ್ಥರಿಗೆ ಏನು ಕೊಡ್ತಾರೆಪ್ಪ ಅಥವಾ ಏನು ಕೊಡಬೇಕಪ್ಪ ಅಂತಂದರೆ, ಪರಂಪರೆಯನ್ನು ಕೊಡಬೇಕು ಅಂಥೇಳಿ. ನಿಮ್ಮ ಪರಂಪರೆ ಎಂಥ ಪರಂಪರೆ ಅಂತಂದರೆ, ಅದನ್ನು ಋಷಿ ಪರಂಪರೆ ಅಂತ ಹೇಳಿ ಕರೀತೇವೆ ನಾವು. ವಿದೇಶಿಗರನ್ನ ಕೇಳಿ ನೋಡಿದರೆ ಅವ್ರು ಏನೇನೋ ಹೇಳ್ಕೊಳ್ತಾರೆ. ಅವರು ಕೆಲವರೆಲ್ಲ ದರೋಡಿಗರ ಫ್ಯಾಮಿಲಿ ಅಥವಾ ಅವರ ಪರಂಪರೆಯಿಂದ ದರೋಡೆಕೋರರ ಪರಂಪರೆಯಿಂದ ಬಂದಂಥವ್ರು. ಆದರೆ ನನ್ನ ಪರಂಪರೆ ಎಂಥದ್ದಪ್ಪ ಅಂತಂದರೆ, ಭಾರತೀಯರ ಪರಂಪರೆ ಎಂಥದ್ದಪ್ಪ ಅಂತಂದರೆ ಋಷಿ ಪರಂಪರೆ ಅಂತ ಕರೀತೇವೆ. ಅದರಲ್ಲೂ ವಿಶ್ವಾಮಿತ್ರ ಗೋತ್ರದವ್ರು ನಾವು, ಅಥವಾ ಕಶ್ಯಪನ ಪರಂಪರೆಯವರು ನಾವು, ಅಥವಾ ಇನ್ನಿತರ ಶ್ರೇಷ್ಠ ಮುನಿಗಳ ಪರಂಪರೆಯವರು ಅಂಥೇಳಿ ನಾವು ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ಹೇಳ್ಕೊಳ್ತೀವಲ್ಲ, ಇದು ತಂದೆಯಾಗಿ ಭಾರತ ನಮ್ಮನ್ನು ಸಲಹುತ್ತಾ ಇರುವಂತಹ ರೀತಿ ಅಂಥೇಳಿ. ಇದೆಲ್ಲದರ ಜೊತೆಗೆ ಎಂಥ ನಮಗೆ ಶಕ್ತಿಯನ್ನು ಈ ದೇಶ ಭಾರತ ಕೊಟ್ಟಿದೆ ಅಂತಂದರೆ, ಈ ದೇಶದ ಮೇಲೆ ಯಾರ್ಯಾರು ಆಕ್ರಮಣ ಮಾಡಿದರೋ ಆ ಎಲ್ಲ ಆಕ್ರಮಣಗಳನ್ನು ಅತ್ಯಂತ ಶಕ್ತಿಯುತವಾಗಿ ಹಿಮ್ಮೆಟ್ಟಿಸಿದಂತಹ ಕೀರ್ತಿ ಯಾರಿಗಾದರೂ ಇದ್ದರೆ ಅದು ಭಾರತೀಯರಿಗಿದೆ ಅಂತ. ಈ ದೇಶದ ಮೇಲೆ ಎಂತೆಂಥವ್ರು ಆಕ್ರಮಣ ಮಾಡಿದರು. ಗ್ರೀಕರು ಬಂದರು, ಶಕರು ಬಂದರು, ಡಚ್ಚರು ಬಂದರು, ಹೂಣರು ಬಂದರು, ಫ್ರೆಂಚರು ಬಂದರು, ಮೊಘಲರು ಬಂದರು, ಸ್ವತಂತ್ರ ಬಂದ ಮೇಲೆ ಚೀನಾ, ಪಾಕಿಸ್ತಾನ ಎಲ್ಲರೂ ಬಂದರು. ಆದರೆ ಇಷ್ಟೆಲ್ಲ ಜನರ ದಾಳಿಗೆ ಒಳಗಾಗಿಯೂ ಕೂಡ ಇವತ್ತಿಗೂ ಜಗತ್ತಿನ ಭೂಪಟದಲ್ಲಿ ಮುಗಿಲೆತ್ತರಕ್ಕೆ ತಲೆ ಎತ್ಕೊಂಡು ನಿಂತಿದೆ ಅಂತಂದರೆ ಅದು ನನ್ನ ದೇಶ, ನನ್ನ ರಾಷ್ಟ್ರ ಭಾರತ ಮಾತ್ರ. ಯೋಚನೆ ಮಾಡಿ, ಭಾರತದ ಸಾಮರ್ಥ್ಯ ಅಂಥದ್ದು, ಶ್ರೇಷ್ಠತೆ ಅಂಥದ್ದು ಅಂಥೇಳಿ. ರೋಮನ್ನರ ಈ ದಾಳಿಗೆ ಅಥವಾ ದಬ್ಬಾಳಿಕೆಗೆ ಒಳಗಾಗಿ ಇಸ್ರೇಲಿಗರು ಒಳಗಡೆ ಬಂದಾಗ ಅವರಿಗೆ ಯಾರೂ ಕೂಡ ಆಶ್ರಯ ಕೊಡದೇ ಇದ್ದಾಗ ಅಂಥವರಿಗೂ ಆಶ್ರಯ ಕೊಟ್ಟು ರಕ್ಷಣೆ ಮಾಡಿ ಅತ್ಯಂತ ಪ್ರೀತಿಯಿಂದ ಇವತ್ತಿಗೂ ನೋಡ್ಕೊಳ್ತಾ ಇರುವಂತಹ ಏಕೈಕ ದೇಶ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ದರೆ ಅದು ನನ್ನ ದೇಶ, ನನ್ನ ರಾಷ್ಟ್ರ ಭಾರತ ಮಾತ್ರ. ನಾವು ಹೆಮ್ಮೆ ಪಡಬೇಕು. ಇದೆಲ್ಲದರ ಜೊತೆಗೆ
ನನ್ನ ರಾಷ್ಟ್ರ ಗುರುವಾಗಿಯೂ ಕೂಡ ನಮ್ಮನ್ನು ಕಾಪಾಡ್ತಾ ಬಂತು. ಹೇಗೆ ಗುರುವಾಗಿ ಕಾಪಾಡ್ತಾ ಬಂತು ಅಂತಂದರೆ ಇದು ಅತ್ಯಂತ ವಿಶೇಷ ಸಂಗತಿ ಅಂತ ಹೇಳಿ ನನಗನ್ಸುತ್ತೆ. ಯಾಕೆ ಗೊತ್ತಾ, ಭಾರತ ಯಾವತ್ತೂ ಜಗತ್ತಿನ ಚಕ್ರವರ್ತಿಯಾಗಿ ಯಾವತ್ತೂ ಮೆರೀಲಿಲ್ಲ. ಭಾರತ ಎಲ್ಲರ ಜೊತೆಗೆ ಅತ್ಯಂತ ಪ್ರೀತಿಯಿಂದ, ಸಹನೆಯಿಂದ, ಸ್ನೇಹದಿಂದನೇ ಬಾಳ್ತಾ ಬಂತು. ಅದಕ್ಕೆ ಇವತ್ತು ಇಷ್ಟು ಎತ್ತರದಲ್ಲಿ ಭಾರತ ನಿಂತಿದೆ ಅಂಥೇಳಿ. ಯಾಕೆ ಗೊತ್ತಾ, ಚೀನಾದ ರಾಯಭಾರಿ ಹ್ಯೂಷಿ ಅನ್ನೋ ವ್ಯಕ್ತಿ ಒಂದು ಸಲ ಅಮೇರಿಕಕ್ಕೆ ಹೋದಾಗ ಹೇಳ್ತಾರಂತೆ, ಒಂದು ಹೇಳಿಕೆ ಕೊಡ್ತಾರೆ. ಏನಪ್ಪ ಅಂತಂದರೆ, ಭಾರತ ಸುಮಾರು 1000 ವರ್ಷಗಳ ಕಾಲ ಚೀನಾವನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಬಿಡ್ತು ಅಂತ. ಅಮೇರಿಕನ್ನರಿಗೆ ಟೆನ್ಷನ್ ಆಗೋಯ್ತು. 1000 ವರ್ಷಗಳು ನಿಮ್ಮನ್ನು ಆಳ್ವಿಕೆ ಮಾಡಿದರು ಅಂತಂದರೆ, ನಿಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಅಂದರೆ ಹೆಂಗೆ ಸಾಧ್ಯ ಆಯಿತು, ಎಷ್ಟು ಜನ ಸೈನಿಕರು ಬಂದಿದ್ದರು ಭಾರತದಿಂದ ಅಂತ ಕೇಳಿದಾಗ ಹ್ಯೂಷಿ ಹೇಳ್ತಾರೆ, ಏನೂ ಇಲ್ಲ, ಭಾರತದಿಂದ ಶ್ರೇಷ್ಠ ವ್ಯಕ್ತಿ ಬುದ್ಧ ಬಂದರು. ಬುದ್ಧ ತನ್ನ ಶ್ರೇಷ್ಠವಾದಂತಹ ವಿಚಾರಗಳನ್ನು ಚೀನಾಕ್ಕೆ ತಗೊಂಡು ಬಂದರು. ಅವರು ತಗೊಂಡು ಬಂದಂತಹ ವಿಚಾರದಿಂದ ನಾವು ಹೇಗೆ ಅವರ ಪದತಲದಲ್ಲಿ ಬಿದ್ದು ಒದ್ದಾಡಿದ್ವಿ ಅಂತಂದರೆ ಇವತ್ತಿಗೂ ನಮಗೆ ಮೇಲೆದ್ದೇಳೋದಕ್ಕೆ ಸಾಧ್ಯ ಆಗಲಿಲ್ಲ ಅಂಥೇಳಿ ಹೇಳಿದ್ರಲ್ಲ, ಇದು ಭಾರತದ ಶ್ರೇಷ್ಠತೆ ಅಂಥೇಳಿ. ಇವತ್ತಿಗೂ ಬುದ್ಧನ ಅನುಯಾಯಿಗಳನ್ನು ವಿದೇಶದಲ್ಲೆಲ್ಲ ನೋಡ್ತೇವೆ. ಅವರೆಲ್ಲರೂ ಕೂಡ ಬುದ್ಧನನ್ನು ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ನೋಡುವಂಥದ್ದನ್ನು ನಾವು ಗಮನಿಸ್ತಾ ಬಂದಿದ್ದೇವೆ. ಅಷ್ಟೇ ಅಲ್ಲ ವೀಕ್ಷಕರೇ, ಭಾರತ ಜಗತ್ತಿನಲ್ಲಿ ನಿಸ್ವಾರ್ಥದಿಂದ ಹೇಗೆ ಬದುಕಬೇಕು ಅನ್ನೋದನ್ನು ಜಗತ್ತಿಗೆ ಅವಾಗಿನಿಂದ ಇವಾಗಿನವರೆಗೂ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ತೋರಿಸ್ಕೊಳ್ತಾ ಬಂದಿದೆ. ಅದರ ಜೊತೆಗೆ ಜಗತ್ತಿನ ಯಾವುದಾದ್ರೂ ಒಂದು ಪ್ರಾಣಿಗೆ ತನ್ನ ತೋರು ಬೆರಳು ಮತ್ತು ಹೆಬ್ಬೆರಳುಗಳನ್ನು ಸೇರಿಸ್ಬೋದು ಅಂತ ಜಗತ್ತಿಗೆ ತೋರಿಸ್ಕೊಟ್ಟಂತಹ ವ್ಯಕ್ತಿ ಯಾವುದಾದ್ರೂ ಇದ್ದರೆ ಅದು ಭಾರತ ಮಾತ್ರ. ಅಂದರೆ ಮನುಷ್ಯನಿಗೆ ಮಾತ್ರ ಈ ತೋರು ಬೆರಳು ಮತ್ತು ಹೆಬ್ಬೆರಳು ಎರಡನ್ನ ಸೇರಿಸ್ಬೋದು, ಅದರಿಂದ ಒಂದು ಶ್ರೇಷ್ಠವಾದ ಅದ್ಭುತವಾದಂತಹ ಸಾಧನೆಯನ್ನು ಮಾಡ್ಬೋದು ಅಂಥೇಳಿ ಜಗತ್ತಿಗೆ ತೋರಿಸಿಕೊಟ್ಟಂತಹ ದೇಶ ನನ್ನ ದೇಶ ಭಾರತ ಅಂಥೇಳಿ. ಹೀಗೆಲ್ಲ ಇರಬೇಕಿದ್ರೆ ಈ ವೇದಗಳು ಅನ್ನೋದಿದೆಯಲ್ಲ, ಈ ವೇದಗಳು ಹುಟ್ಟಿದ್ದು ಭಾರತದಲ್ಲೇ. ಇದನ್ನು ಅಪೌರುಷೇಯ ಅಂತ ಹೇಳಿಯೂ ಕೂಡ ಕರೀತಾರೆ. ಈ ಋಗ್ವೇದ ಏನಿದೆಯಲ್ಲ, ಆ ಋಗ್ವೇದದಲ್ಲಿ ಕೆಲವೊಂದು ಋಕ್ಗಳಿದೆ, ಅತ್ಯಂತ ಅದ್ಭುತವಾದಂತಹ ಋಕ್ಗಳು. ಅವು ಹೇಗಿದ್ವು ಅಂತಂದರೆ, ಇದು ಜಗತ್ತಿಗೆ ಭಾರತ ಕೊಟ್ಟಂತಹ ಅತ್ಯಂತ ಶ್ರೇಷ್ಠವಾದಂತಹ ಕೊಡುಗೆ ಅಂಥೇಳಿ ಇವತ್ತಿಗೂ ಕೂಡ ಎಲ್ಲರೂ ಒಪ್ಕೊಳ್ತಾರೆ. ಉಪನಿಷತ್ತು ಈ ವೇದಗಳ ಕೊನೆಯ ಭಾಗ. ಇದರಲ್ಲಿ ಮುಖ್ಯವಾಗಿ ಗುರುವಿನ ಬಳಿ ಕುಳಿತು ಒಬ್ಬ ಶಿಷ್ಯ ಹೇಗೆ ಭಗವಂತನನ್ನು ಅರಿಯುವಂಥದ್ದು ಅನ್ನೋದನ್ನು ಅತ್ಯಂತ ಸುಂದರವಾಗಿ ಈ ಉಪನಿಷತ್ತುಗಳಲ್ಲಿ ತಿಳಿಸಲಾಗಿದೆ. ನಾನು ಈ ಉಪನಿಷತ್ನ 2 ಅತ್ಯಂತ ಶ್ರೇಷ್ಠ ಘಟನೆಗಳನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾನೆ. ಮೊದಲನೇದು ಸತ್ಯಕಾಮ ಅಂಥೇಳಿ. ಒಬ್ಬ ಪುಟ್ಟ ಬಾಲಕ, ಅವನು ಒಬ್ಬ ಗುರುಗಳ ಬಳಿಗೆ ಬರ್ತಾನೆ ವಿದ್ಯೆ ಕಲಿಬೇಕು ಅಂಥೇಳಿ. ಗುರುಗಳು ಸಹಜವಾದಂತಹ ಪ್ರಶ್ನೆ ಮಾಡ್ತಾರೆ, ನೀನು ಯಾರಪ್ಪ, ನಿಮ್ಮ ತಂದೆ ಯಾರು ಅಂಥೇಳಿ ಕೇಳ್ತಾರೆ. ಆಗ ಆ ಹುಡುಗ ಹೇಳ್ತಾನೆ, ನನ್ನ ತಾಯಿ ಇವರು, ನನ್ನ ತಾಯಿ ವೇಶ್ಯೆಯಾಗಿದ್ದರು, ನನ್ನ ತಂದೆ ಯಾರು ಅಂಥೇಳಿ ನನಗೆ ಗೊತ್ತಿಲ್ಲ ಅಂಥೇಳಿ. ಇರುವಂತಹ ವಿಚಾರವನ್ನು ಸತ್ಯವಾಗಿ ನೋಡಿದಂಥ ವ್ಯಕ್ತಿ ಆಗಿದ್ದರಿಂದ ಅವನಿಗೆ ಸತ್ಯಕಾಮ ಅಂಥೇಳಿ ನಾಮಕರಣ ಮಾಡ್ತಾರೆ. ಅಷ್ಟೇ ಅಲ್ಲ, ಆ ಹುಡುಗನನ್ನು ತನ್ನ ಶಿಷ್ಯನಾಗಿ ಒಪ್ಕೊಳ್ತಾರೆ, ಸ್ವೀಕರಿಸ್ತಾರೆ. ಅವನಿಗೊಂದು ಟಾಸ್ಕ್ ಕೊಡಬೇಕಲ್ಲ. ಅವನಿಗೇನು ಮಾಡಿದರು ಅಂತಂದರೆ, ಕೆಲವೊಂದಿಷ್ಟು ಗೋವುಗಳನ್ನು ಅವನ ಜೊತೆ ಕೊಡ್ತಾರೆ. ಇದನ್ನು ಕಾಡಿಗೆ ಕರ್ಕೊಂಡು ಹೋಗು, ಕಾಡಿಗೆ ತಗೊಂಡು ಹೋಗಿ ಯಾವಾಗ ಈ ಗೋವುಗಳ ಸಂಖ್ಯೆ 1000 ಆಗುತ್ತೋ ಅವತ್ತು ನೀನು ವಾಪಸ್ ಬರಬೇಕು ಅಂಥೇಳಿ ಕಳಿಸಿದರು. ಈ ಹುಡುಗ ಸತ್ಯಕಾಮ ಆ ಎಲ್ಲ ಗೋವುಗಳನ್ನು ತಗೊಂಡು ಕಾಡಿಗೆ ಹೊರಡ್ತಾನೆ. ಸ್ವಲ್ಪ ದಿವಸ ಕಷ್ಟ ಆಗುತ್ತೆ, ಒದ್ದಾಡ್ತಾನೆ. ಹೆಂಗೆ ನಾವು ಬೇರೆ ಊರಿಗೆ ಹೋಗಿದ್ರೆ ನಮಗೊಂದು 2 ದಿವಸ ಆದಮೇಲೆ ಬೋರ್ ಹೊಡೆಯುತ್ತೋ, ವಾಪಸ್ ನಮ್ಮ ಊರಿಗೆ ಬರಬೇಕು ಅಂತ ಅನಿಸುತ್ತೋ, ಹಾಗೆಯೇ ಸತ್ಯಕಾಮನಿಗೂ ತುಂಬ ಸಂಕಟ ಆಯಿತು, ತುಂಬ ಒದ್ದಾಟ ಮಾಡ್ದ. ಆದರೆ ಬೇರೆ ಸಾಧ್ಯ ಆಗದೆ ಇದ್ದಿದ್ದರಿಂದ ಅವನು ಏನು ಮಾಡಬೇಕು ಅಂತ ಗೊತ್ತಾಗದೆ ವಾಪಸ್ ಕಾಡಿನಲ್ಲೇ ಉಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಕೊನೆಗೆ ಪ್ರಕೃತಿಯೊಂದಿಗೆ ಒಂದಾಗೋದಕ್ಕೆ ಶುರು ಮಾಡ್ದ. ಕೊನೆಗೆ ಹೆಂಗೆ ಒಂದಾದ ಅಂತಂದರೆ, ಪ್ರಕೃತಿಯೊಂದಿಗೆ ಮಾತನಾಡೋದಕ್ಕೆ ಶುರು ಮಾಡ್ದ. ಅನೇಕ ದಿನಗಳು ಕಳೀತು. ಆ ಕಾಲಮಿತಿಯನ್ನೇ ಮರೆತು ಬಿಟ್ಟ. ಏನು ಮಾಡ್ತಾ ಇದ್ದೀನಿ, ಏನು ಆಗ್ತಿದೆ ಅನ್ನೋದನ್ನೇ ಅವನು ಮರೆತು ಬಿಟ್ಟ. ಹೀಗಿರಬೇಕಿದ್ರೆ ಒಮ್ಮೆ ಒಂದು ಚಿಕ್ಕ ಕರು ಬಂದು ಸತ್ಯಕಾಮನ ಹತ್ರ ಹೇಳುತ್ತೆ, ಸತ್ಯಕಾಮ, ಇವತ್ತು ನಾವು 1000 ಸಂಖ್ಯೆ ಆಗಿದ್ದೀವಿ, ನಾವು ಇವತ್ತು ವಾಪಸ್ಸು ನಾಡಿಗೆ ಹೋಗ್ಬೋದಲ್ಲ ಅಂತ. ಕೆಲವ್ರಿಗೆ ಅನ್ನಿಸ್ಬೋದು, ಹೆಂಗೆ ಸಾಧ್ಯ ಆಯಿತು,
ಒಂದು ಹಸು ಬಂದು ಸತ್ಯಕಾಮನ ಜೊತೆಗೆ ಮಾತನಾಡುತ್ತೆ ಅಂತಂದರೆ ಹೇಗೆ ಸಾಧ್ಯ ಅಂತಂದರೆ, ಯಾವ ವ್ಯಕ್ತಿ ಪ್ರಕೃತಿಗೆ ತನ್ನನ್ನು ತಾನು ಒಪ್ಪಿಸ್ಕೊಳ್ತಾನೋ, ಪ್ರಕೃತಿಯ ಜೊತೆಗೆ ಒಂದಾಗ್ತಾನೋ ಅಂಥವನು ಪ್ರಕೃತಿಯ ಜೊತೆಗೆ ನಿರಂತರವಾಗಿ ಮಾತನಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಆ ಹಸುಗಳನ್ನೆಲ್ಲ ಕರ್ಕೊಂಡು ವಾಪಸ್ ಹೋಗ್ತಾ ಇದ್ದಾನೆ. ವಾಪಸ್ಸು ಆಶ್ರಮದ ಹತ್ರ ಹೋಗ್ತಾ ಇರಬೇಕಿದ್ರೆ ಗುರುಗಳು ದೂರದಿಂದ ನೋಡ್ತಾರೆ. ತನ್ನ ಶಿಷ್ಯಂದ್ರನ್ನೆಲ್ಲ ಕರೆದು ಹೇಳ್ತಾರೆ, ಹಾಗೋ ಅಲ್ಲಿ ನೋಡು 1,001 ಹಸುಗಳು ಬರ್ತಾ ಇದೆ ಅಂತ. ಅಂದರೆ 1,000 ಹಸುಗಳು ಜೊತೆಗೆ ಸತ್ಯಕಾಮ ಎಲ್ಲ ಸೇರಿ 1,001 ಹಸುಗಳು ಬರ್ತಾ ಇದೆ ಅಂಥೇಳಿ ಯೋಚನೆ ಮಾಡಿ. ಆ ಸತ್ಯಕಾಮನಿಗೆ, ವೇಶ್ಯ ಮಗನಿಗೆ ಸುಳ್ಳು ಹೇಳೋದಕ್ಕೆ ಇಷ್ಟಪಡದೇ ಇದ್ದಂಥ ವ್ಯಕ್ತಿ ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾಗಿ ಬೆಳೀತಾನೆ, ಸತ್ಯಕಾಮ ಆಗಿ ನಾಮಕರಣಗೊಳ್ತಾನೆ. ಅವನು ಗುರುವಿನ ಜೊತೆಗೆ ಶ್ರೇಷ್ಠ ವಿದ್ಯೆಗಳನ್ನು ಕಲಿತಾ ಬರ್ತಾನೆ. ಭಾರತ ಸತ್ಯಕ್ಕೋಸ್ಕರ ಬಡಿದಾಡಿದಂತಹ ದೇಶ. ಇಂಥ ದೇಶ ಜಗತ್ತಿನ ಭೂಪಟದಲ್ಲಿ ಮತ್ತೊಂದಿಲ್ಲ ಅಂಥೇಳಿ. ಇನ್ನೊಂದು ವಿಶೇಷವಾದಂತಹ ಘಟನೆ ಬರುತ್ತೆ. ನಚಿಕೇತ ಅಂಥೇಳಿ ಒಬ್ಬ ಹುಡುಗ, ಸುಮಾರು 9 ವರ್ಷದ ಹುಡುಗ. ಅವನ ತಂದೆ ದೊಡ್ಡ ಮಹಾರಾಜ, ಯಜ್ಞ ಯಾಗಾದಿಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಂಥ ವ್ಯಕ್ತಿ. ಅವನು ಯಜ್ಞಗಳನ್ನು ಮಾಡ್ತಾ ಇದ್ದ. ಯಜ್ಞ ಎಲ್ಲ ಮುಗಿದಾದ ತಕ್ಷಣ ಏನಾದರೂ ಒಂದೊಂದು ದಾನ ಕೊಡಬೇಕು ಅದಾಗ ಏನು ಮಾಡ್ತಿದ್ದ ಅಂತಂದರೆ, ಮುದಿ ಎತ್ತುಗಳನ್ನು ಅಥವಾ ಮುದಿ ವಯಸ್ಸಾಗಿರುವಂಥ ಹಸುಗಳನ್ನು ಬ್ರಾಹ್ಮಣರಿಗೆ ದಾನ ಕೊಡ್ತಾ ಇದ್ದ. ಸೈಡ್ನಲ್ಲಿ ಇತ್ಕೊಂಡು ನೋಡ್ತಾ ಇದ್ದಂತಹ ನಚಿಕೇತನಿಗೆ ತುಂಬ ಬೇಜಾರಾಗ್ತಿತ್ತು. ನಮ್ಮಪ್ಪ ಇಷ್ಟೆಲ್ಲ ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡ್ತಾರೆ, ಆದರೆ ಕೊಡಬೇಕಾದಂತಹ ಶ್ರೇಷ್ಠ ದಾನವನ್ನು ವಯಸ್ಸಾಗಿರುವಂತಹ ಇವತ್ತು ನಾಳೆ ಸಾಯುವಂಥ ಹಸುಗಳನ್ನು ಕೊಡ್ತಿದ್ದಾರಲ್ಲ ಅಂಥೇಳಿ ತುಂಬ ಬೇಜಾರಾಗುತ್ತೆ ಅವನಿಗೆ. ಅವನು ಹೋಗಿ ಅವರಪ್ಪನ ಕೇಳ್ದ, ಅಪ್ಪ ಯಾಕೆ ಹಿಂಗೆ ಮಾಡ್ತಾ ಇದೀಯಾ? ಇಷ್ಟು ಒಳ್ಳೆ ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡಿಬಿಟ್ಟು ಆ ವಯಸ್ಸಾಗಿರುವಂಥ ಹಸುಗಳನ್ನು ತೊಗೊಂಡು ಹೋಗಿ ದಾನ ಕೊಡ್ತಿದ್ಯಲ್ಲ, ಅದರಿಂದ ನಿನಗೆ ಒಳ್ಳೇದಾಗುತ್ತಾ ಅಂತ. ಅವರಪ್ಪಂಗೆ ಸಿಟ್ಟು ಬಂತು. ಅವನಿಗೆ ಜೋರಾಗಿ ಗದರಿಸಿ ಆ ಕಡೆ ಕಳಿಸಿದ್ರು. ಅದಾದ ನಂತರ ಈ ಹುಡುಗನಿಗೆ ತಡ್ಕೊಳಕ್ಕಾಗಲಿಲ್ಲ. ಮತ್ತೆ ವಾಪಸ್ ಹೋಗಿ ಕೇಳ್ತಾನೆ, ಅಪ್ಪ ನೀನು ನನ್ನನ್ನು ಯಾರಿಗೆ ದಾನ ಕೊಡ್ತೀಯಾ ಅಂತ. ಅವರಪ್ಪ ಯಜ್ಞ ಮಾಡ್ತಾ ಇದ್ರಲ್ಲ, ಟೆನ್ಷನಲ್ಲಿದ್ದರು. ಹೋಗು ಅಂಥೇಳಿ ಗದರಿಸಿದ್ರು. ಮತ್ತೆ ಬಂದು ಕೇಳ್ದ, ಅಪ್ಪ ನನ್ನನ್ನು ಯಾರಿಗೆ ದಾನ ಕೊಡ್ತೀರಾ ನೀವು? 2-3 ಸಲ ಹೀಗೆ ಕೇಳಿದಾಗ ಅವ್ರ ತಂದೆಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂತು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅವ್ನು ಹೇಳಿದ್ರು, ನಿನ್ನನ್ನು ಯಮನಿಗೆ ದಾನ ಕೊಡ್ತೀನಿ ಅಂತ. ಹಾಗಾದರೆ ಅವ್ರ ತಂದೆ ನಚಿಕೇತನ ಯಮನಿಗೆ ದಾನ ಕೊಟ್ರ? ನಚಿಕೇತನ ಕಥೆ ಏನಾಯಿತು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.